ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ ವೀರ ನೀನೇನು? ಹೌದು ವಾಲಿ, ನಾನು ದಶರಥ ಪುತ್ರ ರಾಮ. ಇವನು ನನ್ನ ಸೋದರ ಲಕ್ಷ್ಮಣ. ರಾಮಚಂದ್ರ, ನೀನು ಚಕ್ರವರ್ತಿಯ ಪುತ್ರ, ಸತ್ಕುಲ ಪ್ರಸೂತ, ಸದ್ಗುಣ ಸಂಪನ್ನ, ಮಹಾ ತೇಜಸ್ವಿ. ನೀನು ಸದಾ ಸದ್ಮಾರ್ಗಾಚರಣೆಯಲ್ಲಿ ನಿರತನಾಗಿರುವ ಸತ್ಯವಂತ ಎಂದು ಕೇಳಿದ್ದೇನೆ. ಹೌದು, ನೀನು ಕೇಳಿದ ಪ್ರತಿಯೊಂದು ಮಾತು ಸತ್ಯವನ್ನರ ವೀರ. ಅದೆಲ್ಲ ಸತ್ಯವಾಗಿದ್ದರೆ ಹೀಗೇಕೆ ಮಾಡಿದ ರಾಮಚಂದ್ರ? ಸುಗ್ರೀವನೊಂದಿಗೆ ಹೋರಾಡುತ್ತಿದ್ದ ನನ್ನ ಮೇಲೆ ಮರೆಯಿಂದ ಏಕೆ ಬಾಣ ಪ್ರಯೋಗಿಸಿದೆ? ಕ್ಷತ್ರಿಯ ಧರ್ಮವನ್ನು ಪಾಲಿಸುವ ನೀನು ಇಂಥ ಈನ ಕೆಲಸವನ್ನು ಏಕೆ ಮಾಡಿದೆ? ರಾಘವ, ನಿನ್ನ ಸತ್ಕುಲ ಸನ್ನಡತೆಯ ನಂಬಿಕೆಯ ಮೇಲೆ ನನ್ನ ಪತ್ನಿ ತಡೆದರೂ ಕೇಳದೆ ಯುದ್ಧ ಮಾಡಲು ಬಂದೆ. ನನಗೂ ನಿನಗೂ ಯಾವ ಪರಿಚಯವಿಲ್ಲ, ಯಾವ ದ್ವೇಷವೂ ಇಲ್ಲ. ನಾನು ನಿನಗೆ ಯಾವ ಕೇಡನ್ನು ಬಯಸಿಲ್ಲ. ನೀನು ನೀತಿಯನ್ನು ಧರ್ಮವನ್ನು ಮೀರಿ ನಡೆದುಕೊಳ್ಳುವುದಿಲ್ಲ ಎಂಬ ನನ್ನ ನಂಬಿಕೆಯನ್ನು ಸುಳ್ಳು ಮಾಡಿಬಿಟ್ಟೆ ರಾಮಚಂದ್ರ, ಸುಳ್ಳು ಮಾಡಿಬಿಟ್ಟೆ. ತಡೆ ಲಕ್ಷ್ಮಣ, ಏನು ಮಾತನಾಡಬೇಡ. ಕೊನೆಯ ಕ್ಷಣಗಳನ್ನು ಎಣಿಸುತ್ತಿರುವವನು ಏನು ಹೇಳಬೇಕೆಂದಿರುವನು ಎಲ್ಲವನ್ನು ಹೇಳಲಿ. ನಾವು ಅದನ್ನ ಸಾವಧಾನದಿಂದ ಕೇಳಬೇಕು. ರಾಮಚಂದ್ರ, ವಿನಾಕಾರಣ ನನ್ನ ಮೇಲೆ ಬಾಣ ಪ್ರಯೋಗಿಸಿದ ನೀನು ನಿರ್ದಯಿ, ಹೃದಯ ಶೂನ್ಯ, ನಿಜವಾದ ಧರ್ಮಾತ್ಮನಲ್ಲ. ಧರ್ಮದ ಸೋಗು ಹಾಕಿದವನು, ಸತ್ಪುರುಷನಂತೆ ವರವೇಷ, ಆದರೆ ಅಂತರಂಗದಲ್ಲಿ ಮಹಾಪಾಪಿ. ಯಾವ ಪಾಪವನ್ನು ಮಾಡದ ನನ್ನ ಮೇಲೆ ನೀನೇಕೆ ಬಾಣ ಪ್ರಯೋಗಿಸಿದೆ? ಹೇಳು ರಾಮಚಂದ್ರ, ಹೇಳು, ಏಕೆ? ಅದನ್ನು ನಾನು ಹೇಳುತ್ತೇನೆ. ಬೇಡ, ನಾನು ನಿನ್ನೊಂದಿಗೆ ಮಾತನಾಡುವುದಿಲ್ಲ. ನಾನು ರಾಮನೊಡನೆ ಮಾತನಾಡಲು ಬಯಸುತ್ತೇನೆ. ಹೇಳು ವಾಲಿ, ನಿನ್ನ ಮನಸ್ಸಿನಲ್ಲಿ ಅದೇನಿದೆಯೋ ಎಲ್ಲವನ್ನೂ ಹೇಳಿಬಿಡು. ನಾನು ಅದನ್ನು ಕೇಳುತ್ತೇನೆ. ನಂತರ ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡುತ್ತೇನೆ. ರಾಮಚಂದ್ರ, ನಾನು ಕಂದ ಮೂಲಗಳನ್ನು ಫಲಗಳನ್ನು ತಿಂದು ಜೀವಿಸುವ ವಾನರ. ನನ್ನದೇ ನಾಡಿನಲ್ಲಿ ಸ್ವಇಚ್ಛೆಯಿಂದ ಸಂಚರಿಸುವವನು. ನಾನು ನಿನ್ನೊಡನೆ ಯುದ್ಧ ಮಾಡಲು ಬಂದವನಲ್ಲ. ನೀನು ನಿಷ್ಕರಣವಾಗಿ ನನ್ನನ್ನು ಏಕೆ ಕೊಂದೆ? ಧರ್ಮ ಅಧರ್ಮಗಳನ್ನು ತಿಳಿದ ಯಾರು ತಾನೇ ಇಂಥ ಕ್ರೂರ ಕಾರ್ಯವನ್ನು ಮಾಡುತ್ತಾರೆ? ರಾಮ, ನಾನೊಂದು ಪ್ರಶ್ನೆ ಕೇಳಲೆ? ಕೇಳುವ ಕೇಳು. ರಾಮಚಂದ್ರ, ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಯುದ್ಧಕ್ಕೆ ಕಾರಣವೆಂದು ಜ್ಞಾನಿಗಳು ಹೇಳುತ್ತಾರೆ. ನನ್ನ ರಾಜ್ಯದ ಮೇಲೆ ನಿನಗೆ ಆಸೆ ಆಯಿತೆ? ಯಾವುದರ ಲೋಭದಿಂದ ನೀನು ಈ ಕೃತ್ಯವನ್ನು ಎಸಗಿದೆ? ಯಾವ ಕಾರಣಕ್ಕಾಗಿ ನೀನು ನನ್ನನ್ನು ಕೊಂದೆ? ಯಾರಾದರೂ ಸತ್ಪುರುಷರು ವಾಲಿಯನ್ನು ಏಕೆ ಕೊಂದೆ ಎಂದು ಕೇಳಿದರೆ ನೀನು ಏನು ಹೇಳುವೆ? ಏನು ಉತ್ತರ ಕೊಡುವೆ? ಹೇಳು ರಾಮಚಂದ್ರ, ಹೇಳು. ಹೇಳುತ್ತೇನೆ ವಾಲಿ, ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳುತ್ತೇನೆ. ವಾಲಿ, ಧರ್ಮ ಅರ್ಥ ಕಾಮಗಳ ಸ್ವರೂಪವನ್ನು ಮತ್ತೆ ಲೌಕಿಕ ವ್ಯವಹಾರವನ್ನು ಅರಿಯದಿರುವ ನೀನು ಮೂರ್ಖನಂತೆ ನನ್ನನ್ನು ಏಕೆ ನಿಂದಿಸುತ್ತಿರುವೆ? ಬುದ್ಧಿ ಸಂಪನ್ನರೊಂದಿಗೆ, ಜ್ಞಾನ ವೃದ್ಧರೊಂದಿಗೆ, ಆಚಾರ್ಯರೊಂದಿಗೆ ಧರ್ಮದ ಬಗೆಗೆ ಜಿಜ್ಞಾಸ ಮಾಡಿ ಅದರ ರಹಸ್ಯವನ್ನು ನೀನು ಅರಿತವನಲ್ಲ. ವಾನರ ಸಹಜವಾದ ಚಪಲತೆಯಿಂದ ನನ್ನನ್ನು ನಿಂದಿಸಿದರೆ ಏನು ಪ್ರಯೋಜನ ವಾಲಿ? ನನ್ನದು ಅಧರ್ಮವಾದರೆ ನಿನ್ನದು ಹೇಗೆ ಧರ್ಮವಾಗುತ್ತದೆ? ಹೇಳು ರಾಮಚಂದ್ರ, ಹೇಳು. ವಾಲಿ, ಧರ್ಮ ವತ್ಸಲನಾದ ನೃಪಶ್ರೇಷ್ಠನಾದ ಭರತ ಆಳುತ್ತಿರುವಾಗ ಧರ್ಮಕ್ಕೆ ಹಾನಿ ಹೇಗೆ ಉಂಟಾಗುತ್ತದೆ? ನಾವು ಕ್ಷತ್ರಿಯ ಧರ್ಮವನ್ನು ಪಾಲಿಸುತ್ತಾ ಭರತನ ಆಜ್ಞೆಯಂತೆ ಅಧರ್ಮಿಗಳನ್ನು ಶಿಕ್ಷಿಸುವುದು ನಮ್ಮ ಕರ್ತವ್ಯವೆಂದು ನಾನು ತಿಳಿದಿದ್ದೇನೆ. ನೀನು ಧರ್ಮವನ್ನು ಮೀರಿ ನಡೆದುಕೊಂಡಿರುವೆ, ಅತಿ ನಿಂದ್ಯವಾದ ಕಾರ್ಯವನ್ನು ಮಾಡಿರುವೆ, ಕಾಮುಕನಂತೆ ವರ್ತಿಸಿರುವೆ. ರಾಜನಾದವರು ನಡೆದುಕೊಳ್ಳಬೇಕಾದ ಧರ್ಮ ಮಾರ್ಗದಲ್ಲಿ ನೀನು ನಡೆದುಕೊಳ್ಳುತ್ತಿರಲಿಲ್ಲ. ಅದನ್ನು ನೀನು ಹೇಗೆ ಹೇಳುವೆ?
ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಹಿರಿಯ ಸೋದರ ವಿದ್ಯಾದಾನ ಮಾಡಿದ್ದ ಗುರು ತಂದೆಗೆ ಸಮಾನರಾಗುತ್ತಾರೆ. ಕಿರಿಯ ಸೋದರ ಶಿಷ್ಯ ಇಂಥವರೆಲ್ಲ ಮಕ್ಕಳಿಗೆ ಸಮಾನರಾಗುತ್ತಾರೆ. ನಿನ್ನ ಕಿರಿಯ ಸೋದರನಾದ ಸುಗ್ರೀವನನ್ನು ರಾಜಭ್ರಷ್ಟನನ್ನಾಗಿ ಮಾಡಿದ್ದು ಮಾತ್ರವಲ್ಲದೆ ಅವನ ಪತ್ನಿಯೊಡನೆ ನೀನು ಸಂಬಂಧವನ್ನು ಬೆಳೆಸಿದೆ. ಸೊಸೆಯ ಸ್ಥಾನದಲ್ಲಿರುವ ರುಮೆಯೊಡನೆ ಸಂಬಂಧ ಬೆಳೆಸುವುದು ಮಹಾಪಾಪದ ಕಾರ್ಯ. ನಿನ್ನ ಅಧರ್ಮ ಕಾರ್ಯಗಳಿಗೆ ನಾನು ಶಿಕ್ಷೆಯನ್ನು ನೀಡಿದ್ದೇನೆ. ನೀನು ಮಾಡಿದ ಮಹಾಪಾಪ ಕಾರ್ಯಗಳಿಗೆ ಇದೇ ಸೂಕ್ತವಾದ ಶಿಕ್ಷೆ. ನನಗೆ ಶಿಕ್ಷೆ ವಿಧಿಸಲು ನೀನು ಯಾರು? ನಿನಗೆ ಈ ಅಧಿಕಾರ ಕೊಟ್ಟವರು ಯಾರು? ವಾಲಿ, ಈ ಭೂಮಂಡಲಕ್ಕೆ ನನ್ನ ಸೋದರ ಭರತನೇ ಚಕ್ರವರ್ತಿ. ನಾವು ಅವನ ಆಜ್ಞಾಧಾರಕರು. ಧರ್ಮ ಪಾಲನೆ, ಅಧರ್ಮಿಗಳಿಗೆ ಶಿಕ್ಷೆ, ಇದೇ ಭರತನ ಶಾಸನ. ಆ ಶಾಸನವನ್ನು ನಾವು ಕಾರ್ಯರೂಪಕ್ಕೆ ತಂದಿದ್ದೇವಷ್ಟೇ. ರಾಮ, ಇದನ್ನೆಲ್ಲ ನೀನು ಸುಗ್ರೀವನಿಗಾಗಿ ಮಾಡಿದೆಯಾ? ಸುಗ್ರೀವ ನನ್ನ ಮಿತ್ರ. ನಾವಿಬ್ಬರು ಸಮಾನ ದುಃಖಿಗಳು. ನನ್ನ ಶ್ರೇಯಸ್ಸಿಗಾಗಿ ಅವನು ಪ್ರತಿಜ್ಞಾಬದ್ಧನಾಗಿದ್ದಾನೆ. ಅವನ ಶ್ರೇಯಸ್ಸಿಗಾಗಿ ನಾನು ಕಾರ್ಯಶೀಲನಾಗಿದ್ದೇನೆ. ಅಗ್ನಿ ಸಾಕ್ಷಿಯಾಗಿ ನಾನು ಸುಗ್ರೀವನ ಸ್ನೇಹವನ್ನು ಅಂಗೀಕರಿಸಿದ್ದೇನೆ. ಎಲ್ಲರ ಸಮಕ್ಷಮದಲ್ಲಿ ನಾನು ನಿನ್ನನ್ನು ಸಂಹರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ರಾಮಚಂದ್ರ, ನನಗೆ ಈಗ ಎಲ್ಲ ಅಯೋಮಯವಾಗಿದೆ. ಏನು ಹೇಳಬೇಕೆಂದು ತೋಚುತ್ತಿಲ್ಲ ರಾಮಚಂದ್ರ, ತೋಚುತ್ತಿಲ್ಲ. ವಾನರ ಶ್ರೇಷ್ಠ, ನಿನ್ನ ಈ ಪರಿತಾಪವನ್ನು ಸಾಕು ಮಾಡು. ಧರ್ಮ ರಕ್ಷಣೆಯ ಉದ್ದೇಶದಿಂದಲೇ ನಾನು ನಿನ್ನನ್ನು ಸಂಹರಿಸಿದೆ. ಅಲ್ಲದೆ ಯಾವುದೇ ಕಾರ್ಯವನ್ನು ಮಾಡಲು ಅಥವಾ ಮಾಡದಿರಲು ನಾವು ಸ್ವತಂತ್ರರಲ್ಲ. ನಿಯತಿ ಎಂಬುದೊಂದಿದೆ. ಯಾವಾಗ ಯಾರಿಂದ ಯಾವ ಕಾರ್ಯವನ್ನು ಮಾಡಿಸಬೇಕೋ ಅದೇ ನಿರ್ಧರಿಸುತ್ತದೆ. ಆದರೆ ಮರೆಯಾಗಿ ನಿಂತು ಏಕೆ ಬಾಣ ಪ್ರಯೋಗಿಸಿದೆ? ಹೇಳು ರಾಮಚಂದ್ರ, ದಯಮಾಡಿ ಹೇಳು. ವಾಲಿ, ಮನುಷ್ಯರು ಬೇಟೆಗೆಂದು ಹೋದಾಗ ಯಾರು ಕಾಡು ಮೃಗಗಳ ಮುಖಾಮುಖಿಯಾಗಿ ನಿಂತು ಹೋರಾಡಿ ಅವುಗಳನ್ನು ಕೊಲ್ಲುವುದಿಲ್ಲ. ಬಲೆ ಹರಡಿ ಅಥವಾ ಇನ್ನಾವುದಾದರೂ ಉಪಾಯವನ್ನು ಬಳಸಿ ಬೇಟೆ ಆಡುತ್ತಾರೆ. ನನ್ನ ದೃಷ್ಟಿಯಲ್ಲಿ ನೀನು ಮಹಾವೀರನಾದರೂ ಒಂದು ಶಾಖಾಮೃಗವೇ ಸರಿ. ಆದ್ದರಿಂದ ನಾನು ನಿನ್ನ ಎದುರು ಬಂದು ನಿನ್ನ ಮೇಲೆ ಬಾಣ ಪ್ರಯೋಗಿಸುವ ಅಗತ್ಯ ಕಾಣಲಿಲ್ಲ. ಈಗ ಹೇಳು ವಾಲಿ, ನಾನು ನನ್ನ ಧರ್ಮಾನುಸಾರ ನಿನ್ನನ್ನು ವಧಿಸಿದ್ದು ನೀನು ತಪ್ಪೆನ್ನುತ್ತೀಯ? ಇಲ್ಲ ಇಲ್ಲ ಪುರುಷೋತ್ತಮ, ನಿನ್ನ ತರ್ಕ ಸರಿಯಾಗಿದೆ. ನಿನ್ನಂತ ಧರ್ಮ ನೀತಿಗಳನ್ನು ಬಲ್ಲ ಪ್ರಾಜ್ಞನೊಡನೆ ವಾದ ಮಾಡುವ ಅರ್ಹತೆ ನನಗಿಲ್ಲ. ನಿನ್ನ ವಿಷಯ ತಿಳಿಯದೆ ನಿನ್ನ ಬಗ್ಗೆ ಅಪ್ರಿಯವಾದ ಮಾತುಗಳನ್ನಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ವಾಲಿ, ನಿನ್ನದಾವದಾದರೂ ಕೋರಿಕೆ ಇದ್ದರೆ ನನಗೆ ಹೇಳು, ಅದನ್ನು ನಾನು ನಡೆಸಿಕೊಡುತ್ತೇನೆ. ರಾಮಚಂದ್ರ, ನಾನು ಸಾಯುತ್ತಿರುವನೆಂದು ದುಃಖಿಸುತ್ತಿಲ್ಲ. ನನ್ನ ಬಂಧು ಬಾಂಧವರಿಗಾಗಿಯೂ ದುಃಖಿಸುತ್ತಿಲ್ಲ. ನನ್ನ ಪ್ರಿಯ ಪತ್ನಿ ತಾರೆಗಾಗಿಯೂ ನಾನು ದುಃಖಿಸುತ್ತಿಲ್ಲ. ಆದರೆ ಸದ್ಗುಣ ಸಂಪನ್ನನಾದ ನನ್ನ ಮಗ ಅಂಗದನಿಗಾಗಿ ದುಃಖಿಸುತ್ತಿದ್ದೇನೆ. ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ಪಾಲಿಸಿ ಪೋಷಿಸಿದ್ದೇನೆ. ನನ್ನನ್ನು ಅಗಲಿದ ಮೇಲೆ ಬಿರು ಬೇಸಿಗೆಯಲ್ಲಿ ಬತ್ತಿ ಹೋಗುವ ಸರೋವರದಂತೆ ಚೈತನ್ಯಹೀನನಾಗುತ್ತಾನೆ. ಬಾಲ ಬುದ್ಧಿ ಅವನನ್ನು ನೀನೇ ರಕ್ಷಿಸಬೇಕು. ನನ್ನ ಸೋದರ ಸುಗ್ರೀವ, ನನ್ನ ಮಗ ಅಂಗದನ ಮೇಲೆ ನಿನ್ನ ಅನುಗ್ರಹವಿರಲಿ. ಚಿಂತಿಸಬೇಡ ವಾಲಿ. ಸುಗ್ರೀವ ನಿನ್ನ ಪುತ್ರನನ್ನು ತನ್ನ ಪುತ್ರನಂತೆ ಅಕ್ಕರೆಯಿಂದ ಪಾಲಿಸುತ್ತಾನೆ. ಅಗ್ರಜ, ನನ್ನನ್ನು ಕ್ಷಮಿಸು. ಸೋದರ ವಾತ್ಸಲ್ಯವನ್ನು ಮರೆತು ನಿನ್ನ ವಿಚಾರದಲ್ಲಿ ಕಠಿಣವಾಗಿ ವರ್ತಿಸಿದ ನನಗೆ ಧಿಕ್ಕಾರವಿರಲಿ. ಸುಗ್ರೀವ, ದುಃಖಿಸಬೇಡ. ನಾನು ನಿನ್ನೊಡನೆ ಹೋರಾಡಿ ನಿನ್ನ ಸೊಕ್ಕನ್ನು ಅಡಗಿಸುವೆ ವಿನ ನಿನ್ನನ್ನು ಕೊಲ್ಲುವುದಿಲ್ಲ ಎಂದು ತಾರೆಗೆ ಮಾತು ಕೊಟ್ಟು ಬಂದಿದ್ದೆ. ಆಗಿದ್ದು ಆಗಿ ಹೋಯಿತು. ದುಃಖಿಸಬೇಡ. ವಾಲಿ, ಶಾಂತನಾಗಿ
ಎಲ್ಲ ಕಹಿಯನ್ನು ಮರೆತು ನಿನ್ನ ಕಡೆ ಪಯಣಕ್ಕೆ ಸಿದ್ಧನಾಗು. ಮಾತೆ, ಪ್ರಣಾಮಗಳು. ನನ್ನ ತಂದೆ ವಾಲಿ ಚಿಕ್ಕಪ್ಪ ಸುಗ್ರೀವರೊಂದಿಗೆ ಹೋರಾಡುತ್ತಿರುವರಂತೆ. ಕುಮಾರ ಅಂಗದ, ನಿನ್ನ ತಂದೆ ನನ್ನ ಮಾತನ್ನು ಕೇಳದೆ 2ನೇ ಬಾರಿ ಯುದ್ಧಕ್ಕೆ ಹೋದರು. ಏಕೆ ಮಾತೆ, ಏನಾಯಿತು? ಹೌದು ಕುಮಾರ, ಒಮ್ಮೆ ಸೋತ ಸುಗ್ರೀವ ಮತ್ತೆ ಬಂದು ಮರ್ಮಾಘಾತದ ಮಾತುಗಳನ್ನಾಡಿ ಯುದ್ಧಕ್ಕೆ ಕರೆಯುತ್ತಿದ್ದರೆ ಸಂದೇಹ ಬರುವುದಿಲ್ಲವೇ? ಸಂದೇಹವೇ? ಹೌದು ಕುಮಾರ, ನಿನ್ನ ತಂದೆಯನ್ನು ಕೊಲ್ಲುವ ಕುತಂತ್ರದಿಂದಲೇ ಉಪಾಯವನ್ನು ಮಾಡಿರುವಂತಿದೆ. ಆ ಭಯ ನನ್ನನ್ನು ಕಾಡುತ್ತಿದೆ. ಮಾತೆ, ನನ್ನ ತಂದೆಯ ಪರಾಕ್ರಮದ ಮೇಲೆ ನಿಮಗೆ ಅಪನಂಬಿಕೆಯೇ? ಇಲ್ಲ ಕುಮಾರ, ಅಪನಂಬಿಕೆ ಇಲ್ಲ. ಅವರನ್ನು ಗೆಲ್ಲುವ ಪರಾಕ್ರಮಿಗಳು ಯಾರೂ ಇಲ್ಲ. ಆದರೆ ಕ್ಷತ್ರಿಯ ರಾಜಪುತ್ರರಾದ ರಾಮ ಲಕ್ಷ್ಮಣರನ್ನು ಗೆಲ್ಲುವ ಪರಾಕ್ರಮಿಗಳಿಲ್ಲವೆಂದು ನನಗೆ ಅನಿಸುತ್ತಿದೆ. ಆದರೆ ಈಗ ಕ್ಷತ್ರಿಯ ರಾಜಪುತ್ರರಾದ ರಾಮ ಲಕ್ಷ್ಮಣರು ಈಗ ಸುಗ್ರೀವರ ಮಿತ್ರರಾಗಿರೋರೆಂದು ನೀನೇ ಹೇಳಿದೆಯಲ್ಲವೇ? ಅವರು ಮಿತ್ರರಾದರೆ ನಾವೇಕೆ ಹೆದರಬೇಕು? ನೀವೇಕೆ ಆತಂಕ ಪಡಬೇಕು? ಸುಗ್ರೀವ ಆ ರಾಮನ ಸಹಾಯವನ್ನು ಪಡೆದಿರಬಹುದಲ್ಲವೇ? ಮಾತೆ, ಆ ರಾಮಚಂದ್ರ ಪರಿಚಿತನೂ ಅಲ್ಲ, ಶತ್ರುವೂ ಅಲ್ಲ. ಅವನೇಕೆ ನನ್ನ ತಂದೆಯ ಮೇಲೆ ಯುದ್ಧ ಮಾಡುತ್ತಾನೆ? ಒಂದು ವೇಳೆ ಆ ರಾಮನ ಸಹಾಯ ಪಡೆದಿದ್ದೇ ಆದಲ್ಲಿ ನನ್ನ ತಂದೆ ಸೋಲುತ್ತಾರೆಯೇ? ಆ ರಾಮ ಮಹಾಪರಾಕ್ರಮಶಾಲಿ ಕುಮಾರ. ಅವನು ದಂಡಕಾರಣ್ಯದಲ್ಲಿ ಕರದೂಷಣರ ಸಹಿತ 14,000 ರಾಕ್ಷಸರನ್ನು 1.5 ಮುಹೂರ್ತದಲ್ಲಿ ಧ್ವಂಸ ಮಾಡಿದ ವಿಷಯ ನಿನಗೆ ತಿಳಿದಿಲ್ಲವೇ? ಅಂಥ ರಾಮನ ಮುಂದೆ ನಿನ್ನ ತಂದೆ ಗೆಲ್ಲುವುದು ತುಂಬಾ ಕಷ್ಟ ಮಗು. ಮಾತೆ, ಹೀಗೆ ಆತಂಕದಲ್ಲಿ ಕುಳಿತು ಕ್ಷಣಗಳನ್ನು ಎಣಿಸುವುದರ ಬದಲು ಹೊರಗೆ ಹೋಗಿ ಏನಾಗುತ್ತಿದೆ ಎಂದು ನೋಡಿ ಬರುತ್ತೇನೆ. ಬೇಡ ಕುಮಾರ, ಬೇಡ, ನೀನು ಹೋಗಬೇಡ. ಏಕೆ ಮಾತೆ? ನಾನು ಹೋದರೆ ಏನಾಗುತ್ತದೆ? ಬೇಡ ಕುಮಾರ, ಬೇಡ. ನಾನು ನಿನ್ನನ್ನು ಇಲ್ಲಿಂದ ಕಳಿಸುವುದಿಲ್ಲ. ನಿಮ್ಮ ತಂದೆ ಹಿಂದಿರುಗಿ ಬರುವವರೆಗೂ ಇಲ್ಲಿಂದ ಕದಲಬೇಡ. ಒಂದು ವೇಳೆ ಸುಗ್ರೀವ ನಿನ್ನ ಮೇಲೆ ಕ್ರೋಧಗೊಂಡರೆ ಗತಿ ಏನು? ಮಾತೆ, ನೀನು ಹೆತ್ತಿರುವುದು ಹೇಡಿಪುತ್ರನನ್ನಲ್ಲ, ವೀರಪುತ್ರನನ್ನು. ನಾನು ಮಹಾವೀರ ವಾಲಿಯ ಪುತ್ರ. ನನ್ನಲ್ಲೂ ಪೌರುಷವಿದೆ, ಭುಜಬಲವಿದೆ. ಚಿಕ್ಕಪ್ಪನನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ನನ್ನಲ್ಲಿದೆ. ನನ್ನ ತಂದೆಯೊಡನೆ ನಾನು ಯುದ್ಧಕ್ಕಿಳಿದರೆ ಗೆಲುವು ಎಷ್ಟು ಹೊತ್ತು? ರಾಮಚಂದ್ರ, ನಾನು ಕಡೆಯ ಬಾರಿ ನನ್ನ ಪತ್ನಿ ತಾರೆಯನ್ನು, ನನ್ನ ಮಗ ಅಂಗದನನ್ನು ಕಾಣಬೇಕು. ಆಗಲಿ ವಾಲಿ, ನಾನು ಅವರನ್ನು ಕರೆಸುತ್ತೇನೆ. ಹನುಮಂತ, ಮಹಾರಾಣಿ ಮತ್ತು ಅಂಗದ ಕುಮಾರನನ್ನು ಕರೆತನ್ನಿ. ಗೊತ್ತು ಕುಮಾರ, ಗೊತ್ತು. ನಿನ್ನ ತಂದೆಯಂತೆಯೇ ನೀನು ಪರಾಕ್ರಮಶಾಲಿ ಎಂದು ಗೊತ್ತು. ಅದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ. ಆದರೆ ಯುದ್ಧ ನಡೆಯುತ್ತಿರುವಾಗ ನಿನ್ನ ನಡುವೆ ಹೋಗುವುದು ವಿವೇಕವಲ್ಲ. ನಿಮ್ಮ ತಂದೆಯ ಆಗಮನಕ್ಕಾಗಿ ಎದುರು ನೋಡೋಣ. ಮಹಾರಾಣಿಯವರೇ, ನಮ್ಮ ಪ್ರಭುಗಳಿಗೆ ಸೋಲಾಗಿದೆ. ಆ? ವಾನರ ವೀರ ವಾಲಿಗೆ ಸೋಲೆ? ಆ ಸುಗ್ರೀವ ನನ್ನ ಸ್ವಾಮಿಯನ್ನು ಸೋಲಿಸಿ ಬಿಟ್ಟನೆ. ಅವರು ಸುಗ್ರೀವನಿಗೆ ಸೋಲಲಿಲ್ಲ ಮಹಾರಾಣಿ. ಆದರೆ ಮತ್ಯಾರಿಂದ ಸೋಲಾಯಿತು? ಅವರು ರಾಮನ ಬಾಣದ ಆಘಾತದಿಂದ ನೆಲದ ಮೇಲೆ ಬಿದ್ದಿದ್ದಾರೆ. ಅವರ ಪ್ರಾಣ ಹೋಗುವ ಮೊದಲು ನೀವು ಅಲ್ಲಿಗೆ ಧಾವಿಸಿ. ಸ್ವಾಮಿ! ಸ್ವಾಮಿ, ಇದೇನಾಯ್ತು ನಿಮಗೆ? ನಾನು ಎಷ್ಟು ಬಾರಿ ಹೇಳಿದರೂ ಯುದ್ಧಕ್ಕೆ ಹೋಗಿಬೇಡಿರೆಂದು ನೀವು ಬಂದಿರಲ್ಲ. ಸೋಲೆಂದರೇನೆಂಬುದೇ ಕಾಣದ ನೀವು ಸೋತು ಬೀಳುವಂತಾಯಿತೆ. ತಾರೆ, ಶಾಂತಳಾಗು. ತಾರೆ, ಶಾಂತಳಾಗು. ತಂದೆ, ತಂದೆ,
ನೀವೇಕೆ ಯುದ್ಧಕ್ಕೆ ಬಂದಿರಿ? ನಿಮ್ಮ ಪರವಾಗಿ ನಾನು ಯುದ್ಧ ಮಾಡುತ್ತಿದ್ದೆ. ನಿಮಗಾಗಿ ನನ್ನ ಪ್ರಾಣವನ್ನೇ ಅರ್ಪಿಸುತ್ತಿದ್ದೆ. ನನ್ನನ್ನು ಕಳುಹಿಸದೆ ನೀವೇಕೆ ಬಂದಿರಿ ತಂದೆ? ಸ್ವಾಮಿ, ಮಾತನಾಡಿ ಸ್ವಾಮಿ, ಮಾತನಾಡಿ. ವಾನರ ಶ್ರೇಷ್ಠರು, ಕಿಷ್ಕಿಂಧೆಯ ಪ್ರಭುವಾದ ನೀವು ಕರುಣಾಜನಕವಾಗಿ ನೆಲದಲ್ಲಿ ಈ ಸ್ಥಿತಿಯಲ್ಲಿ ಬಿದ್ದಿರುವುದನ್ನು ಕಂಡು ನನ್ನ ಕರಳು ಕತ್ತರಿಸುತ್ತಿದೆ ಸ್ವಾಮಿ. ಹೇಳಿ, ಎದ್ದೇಳಿ ಸ್ವಾಮಿ. ನಿಮ್ಮನ್ನು ಈ ಅವಸ್ಥೆಯಲ್ಲಿ ನನ್ನಿಂದ ನೋಡಲಾರೆ ಸ್ವಾಮಿ. ತಂದೆ, ಹೇಳಿ ತಂದೆ, ಅರಮನೆಗೆ ಹೋಗೋಣ, ಹೇಳಿ ತಂದೆ. ಕುಮಾರ ಅಂಗದ, ನಾನಿನ್ನೂ ಹೇಳಲಾರೆ. ನನ್ನ ಪಾಲಿಗಿರುವುದು ಕೆಲವೇ ಕೆಲವು ಕ್ಷಣಗಳು. ಹಾಗನ್ನಬೇಡಿ ಸ್ವಾಮಿ. ನೀವು ದೂರವಾದರೆ ನಾವು ಹೇಗೆ ತಾನೇ ಬದುಕುತ್ತೇವೆ? ನೀವಿಲ್ಲದ ಬದುಕು ಶೂನ್ಯ. ನಮ್ಮನ್ನು ದುಃಖ ಸಾಗರದಲ್ಲಿ ಮುಳುಗಿಸಿ ಹೋಗಬೇಡಿ ಸ್ವಾಮಿ. ಸಹಿಸಬೇಕು ತಾರೆ, ಸಹಿಸಬೇಕು. ಎಲ್ಲ ಜೀವಿಗಳಿಗೂ ಸಾವು ಅನಿವಾರ್ಯ. ನಾನು ಸ್ವಲ್ಪ ಬೇಗ ಹೋಗುತ್ತಿದ್ದೇನೆ ಅಷ್ಟೇ. ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಸ್ವಾಮಿ. ನೀವಿರದ ದುಃಖವನ್ನು ನಾನು ಭರಿಸಲಾರೆ. ತಂದೆ, ನನ್ನನ್ನು ಅನಾಥನನ್ನಾಗಿ ಮಾಡಿ ಹೋಗಬೇಡಿ ತಂದೆ. ಎಲ್ಲ ಅನಾಥರಿಗೂ ನಾಥನಾಗಿ ಆ ಭಗವಂತನಿರುತ್ತಾನೆ. ನೀನು ಧೈರ್ಯವಾಗಿರು ಕಂದ. ಅಯ್ಯೋ, ಸಾವೆಂಬ ಈ ನಿಷ್ಠುರ ಸತ್ಯವನ್ನು ಹೇಗೆ ಅರಗಿಸಿಕೊಳ್ಳಲಿ? ನೀವಿಬ್ಬರು ಶಾಂತರಾಗಿ. ನಿಮ್ಮ ದುಃಖದಿಂದ ಸೋದರನ ದುಃಖವು ಇಮ್ಮಡಿಯಾಗುತ್ತದೆ. ಸಾಕು ಸುಗ್ರೀವ, ಸಾಕು. ನಿನ್ನ ಈ ಸೋದರನ ದುಸ್ಥಿತಿಗೆ ನೀನೇ ಕಾರಣನಲ್ಲವೇ? ಹೌದು, ನಾನು ಒಂದು ಕಾರಣ. ಪಿತೃ ಸಮಾನರಾದ ಸೋದರನನ್ನು ಕೊಂದಾಯ್ತಲ್ಲ. ಇನ್ನು ಕಿಷ್ಕಿಂಧೆಯ ಸಿಂಹಾಸನವನ್ನೇರಿ ಸುಖ ವೈಭವದಿಂದ ಬಾಳು. ಅಯ್ಯೋ, ನನ್ನ ಸ್ವಾಮಿಯನ್ನು ಕೊಂದು ಬಿಟ್ಟಿಯಲ್ಲ ಸುಗ್ರೀವ. ಸ್ವಾಮಿ, ಮಾತೆ, ಮಾತೆ, ಮಾತೆ. ಸುಗ್ರೀವ, ತಾರೆಗೆ ನಾನು ಸಮಾಧಾನ ಹೇಳುತ್ತೇನೆ. ವಾಲಿ ನಿನಗೂ ಅಂಗದನಿಗೂ ಕೆಲವು ಮಾತುಗಳನ್ನು ಹೇಳಲು ಬಯಸಿದ್ದಾನೆ. ನೀವು ಇಲ್ಲಿಯೇ ಇರಿ. ಆಗಲಿ ಹನುಮಂತ, ನಾನು ಸೋದರನ ಬಳಿಯೇ ಇರುತ್ತೇನೆ. ನನ್ನನ್ನು ಏಕೆ ಎಚ್ಚರಿಸಿದಿರಿ? ನನ್ನ ಸ್ವಾಮಿಗಿಂತ ಮೊದಲೇ ನನ್ನ ಪ್ರಾಣ ಹೊರಟು ಹೋಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಮಹಾರಾಣಿ, ವಾನರ ಪ್ರಭು ಹಿಂದಿರುಗಿ ಬರಲಾರದ ದಾರಿಯಲ್ಲಿ ಬಹಳ ದೂರ ಹೋಗಿಬಿಟ್ಟಿದ್ದಾರೆ. ಅಂದ ಮೇಲೆ ನಾನು ಇಲ್ಲಿದ್ದು ಏನು ಮಾಡಲಿ? ನಾನು ನನ್ನ ಸ್ವಾಮಿಯ ದಾರಿಯಲ್ಲಿಯೇ ಹೊರಟು ಹೋಗುತ್ತೇನೆ. ಅವರ ಜೀವ ಇಲ್ಲಿ ನಿಲ್ಲುವುದಿಲ್ಲ ಎನ್ನುವುದಾದರೆ ನನಗೂ ಜೀವ ಸಹಿತ ಉಳಿಯುವ ಆಸೆ ಇಲ್ಲ. ಮಹಾರಾಣಿ, ನನ್ನನ್ನು ಕ್ಷಮಿಸಿ. ಇಂತಹ ಸಮಯದಲ್ಲಿ ನನ್ನ ಮಾತುಗಳು ನಿಮಗೆ ಅಪತ್ಯವಾಗಬಹುದು. ಆದರೆ ನನ್ನ ಧರ್ಮವೆಂದು ಹೇಳುತ್ತೇನೆ. ಜೀವಿಗಳು ತಾವು ಮಾಡಿದ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು, ಸದ್ಗತಿ ದುರ್ಗತಿಗಳನ್ನು ಪಡೆದುಕೊಳ್ಳುತ್ತಾರೆ. ಉಳಿದ ವ್ಯಕ್ತಿ ಕ್ರಿಯೆಗಳೆಲ್ಲ ಒಂದು ನೆಪವಷ್ಟೇ. ಸುಗ್ರೀವನಾಗಲಿ ರಾಮಚಂದ್ರನಾಗಲಿ ವಾಲಿಯ ಸಾವಿನಲ್ಲಿ ವಿಧಿ ಸಂಕಲ್ಪದ ಸಾಧನವೆಂಬುದನ್ನು ನೀವು ಮರೆಯಬಾರದು. ಹನುಮಂತ, ನೀನು
ಮಹಾಜ್ಞಾನಿ. ನಿನ್ನ ಮಾತು ಸತ್ಯವೇ ಆದರೂ ನನ್ನ ಪತಿಯಾಗಲಿಕ್ಕೆ ನನಗೆ ಅಸಹನೀಯವಾಗಿದೆ. ವಾಸ್ತವವನ್ನು ಅರಿತುಕೊಂಡು ನಿಮ್ಮ ದುಃಖವನ್ನು ನಿಯಂತ್ರಿಸಿಕೊಳ್ಳಿ ತಾಯಿ. ನಿಮ್ಮ ಸ್ಥಿತಿ ಚಿಂತಾಜನಕವಾದರೆ ವಾನರ ಕುಲವೇ ಶೋಕದಲ್ಲಿ ಮುಳುಗಿ ಹೋಗುತ್ತದೆ. ನನ್ನ ಶೋಕಕ್ಕೆ ಅರ್ಥವೇ ಇಲ್ಲವೇ? ಇದೆ ತಾಯಿ, ಖಂಡಿತ ಇದೆ. ಪ್ರಿಯ ಪತಿಯ ಅಗಲಿಕೆ ಶೋಕವನ್ನು ತುಂಬುತ್ತದೆ. ಹಾಗೆಂದು ಎಲ್ಲಿಯವರೆಗೆ ಶೋಕಿಸುವುದು? ನೀರಿನ ಮೇಲಿನ ಗುಳ್ಳೆಯಂತೆ ಯಾವ ಕ್ಷಣದಲ್ಲಾದರೂ ಒಡೆದು ಹೋಗುವ ಜೀವನದಲ್ಲಿ ಎಲ್ಲರೂ ತಮ್ಮ ತಮ್ಮ ಕಾಲಕ್ಕಾಗಿ ಕಾಯಬೇಕು. ಪ್ರಿಯರಾದವರು ಸತ್ತರೆಂದು ಸಾಯುತ್ತಾ ಹೋದರೆ ಲೋಕದಲ್ಲಿ ಯಾರು ಉಳಿಯುತ್ತಿದ್ದರು ತಾಯಿ? ತತ್ವ ಉಪದೇಶಗಳಿಗೆ ದುಃಖವನ್ನು ಅಡಗಿಸುವ ಶಕ್ತಿ ಇಲ್ಲ ಹನುಮಂತ. ಅದರಂತೆ ಶೋಕಕ್ಕೆ ಸತ್ತವರನ್ನು ಬದುಕಿಸುವ ಶಕ್ತಿಯೂ ಇಲ್ಲ. ವ್ಯಕ್ತಿಗಳು ಸಾಯುತ್ತಲೇ ಇರುತ್ತಾರೆ, ಬದುಕು ಸಾಯದೆ ನಡೆಯುತ್ತಲೇ ಇರುತ್ತದೆ. ಆ ಬದುಕಿಗೆ ನಮ್ಮ ಕರ್ತವ್ಯಗಳಿರುತ್ತವೆ. ನಿಮ್ಮ ಪುತ್ರ ಅಂಗದನ ಭವಿಷ್ಯದ ಬಗ್ಗೆ ಯಾರು ಯೋಚಿಸುತ್ತಾರೆ? ಪತ್ನಿಯಾಗಿ ಕರ್ತವ್ಯ ಪಾಲನೆ ಮಾಡಿದ ನೀವು ಮಾತೆಯಾಗಿಯೂ ಕರ್ತವ್ಯ ಪಾಲನೆ ಮಾಡಬೇಕಲ್ಲವೇ? ಮಹಾರಾಣಿ, ದುಃಖದ ತಾಪ ಅದನ್ನು ಅನುಭವಿಸಿದವರಿಗೆ ಅರ್ಥವಾಗುತ್ತದೆ. ಹೀಗೇ ಹೇಳಿವಿರೆಂದು ನನಗೆ ಗೊತ್ತು. ಅದು ನಿಜವಲ್ಲವೇ ಹನುಮಂತ? ನಿಜ ತಾಯಿ. ಆದರೆ ವಾಲಿಯಂತ ಮಹಾವೀರ ಮಹಾಜ್ಞಾನಿಯ ಮಡದಿಯಾದ ನೀವು ಪಾಮರನಂತೆ ಪರಿತಪಿಸುವುದು ತರವಲ್ಲವೆಂದು ನನ್ನ ಅಭಿಪ್ರಾಯ. ಚೆಲ್ಲಿ ಹೋದ ಎಣ್ಣೆಗಾಗಿ ದುಃಖಿಸದೆ ಉಳಿದ ಎಣ್ಣೆಯನ್ನು ಸುರಕ್ಷಿತಗೊಳಿಸುವುದು ವಿವೇಕವೆಂದು ನನ್ನ ಭಾವನೆ. ಅಂಗದನ ಶ್ರೇಯಸ್ಸಿಗಾಗಿ ನೀವು ನಿಮ್ಮ ದುಃಖವನ್ನು ನಿಯಂತ್ರಿಸಿಕೊಳ್ಳಬೇಕು. ಸಖಿಯರೇ, ಮಹಾರಾಣಿಯವರಿಗೆ ಕುಡಿಯಲು ನೀರು ಕೊಟ್ಟು ಉಪಚರಿಸಿ ವಾಲಿಯ ಬಳಿಗೆ ಕರೆತನ್ನಿ. ಆಗಲಿ ಪ್ರಭು. ಸಮಾಧಾನ ಮಾಡಿಕೊಳ್ಳಿರಿ, ತೆಗೆದುಕೊಳ್ಳಿ, ಸ್ವಲ್ಪ ನೀರನ್ನಾದರೂ ಕುಡಿಯಿರಿ. ಸೋದರ ಸುಗ್ರೀವ, ಸಮಾಧಾನ ಮಾಡಿಕೊ. ಅಣ್ಣ ತಮ್ಮಂದಿರಾದ ನಾವು ಕಡೆಯವರೆಗೂ ಪ್ರೀತಿ ಸೌಹಾರ್ದತೆಗಳಿಂದ ಸಂತೋಷವಾಗಿ ಬದುಕಬಹುದಿತ್ತು. ಆದರೆ ಆ ವಿಧಿ ನಮ್ಮನ್ನು ಶತ್ರುಗಳನ್ನಾಗಿ ಮಾಡಿಬಿಟ್ಟಿತು. ಹಿಂದೆ ನೀನು ಕಷ್ಟಪಡುತ್ತಿದ್ದಾಗ ನಾನು ಸಂತೋಷವಾಗಿದ್ದೆ. ಆದರೆ ಇಂದು ನೀನು ಸಂತೋಷ ಪಡುತ್ತಿರುವಾಗ ನಾನು ಇರುವುದೇ ಇಲ್ಲ. ಎಂಥ ವಿಪರ್ಯಾಸ! ಇದಕ್ಕೆಲ್ಲ ನಾನೇ ಕಾರಣ ಅಗ್ರಜ, ನಾನೇ ಕಾರಣ. ನಾನು ಪಾಪಿ. ಇಲ್ಲ ಸುಗ್ರೀವ, ಇಲ್ಲ. ಪಾಪ ಪುಣ್ಯಗಳೆಲ್ಲ ನಮ್ಮದಲ್ಲ, ಆ ವಿಧಿಯದು. ಈಗ ನೀನು ವಾನರ ರಾಜ್ಯದ ಅಧಿಪತಿ. ನೀನು ಸುಗ್ರೀವ. ಆದರೆ ನನ್ನ ಕಡೆಯ ಒಂದು ಮಾತನ್ನು ನಡೆಸಿಕೊಡುವುದಾಗಿ ನೀನು ಖಂಡಿತವಾಗಿ ನೆರವೇರಿಸುತ್ತೇನೆ. ಅದೇನೆಂದು ಹೇಳು ಅಗ್ರಜ. ಎಷ್ಟೇ ಕಷ್ಟವಾದರೂ ಸರಿ, ನಿನ್ನ ಆಸೆಯನ್ನು ಪೂರೈಸುತ್ತೇನೆ. ಮಗು ತಂದೆ, ಅಂಗದ, ಸುಗ್ರೀವ, ಅಂಗದನನ್ನು ನಾನು ಚಿಕ್ಕಂದಿನಿಂದ ಬಹಳ ಅಕ್ಕರೆಯಿಂದ ಸಾಕಿ ಪೋಷಿಸಿದ್ದೇನೆ. ಕಷ್ಟ ನೋವುಗಳನ್ನು ಅರಿಯದ ಅಂಗದ ನನ್ನ ಏಕಮಾತ್ರ ಪುತ್ರ ನನ್ನ ಅಗಲಿಕೆಯ ನಂತರ ಕುಸಿದು ಹೋಗುತ್ತಾನೆ. ಇವನನ್ನು ನಿನ್ನ ಸ್ವಂತ ಮಗನಂತೆ ನನ್ನ ನೆನಪು ಬಾರದಂತೆ ಪಾಲಿಸಬೇಕು. ಅಂಗದನನ್ನು ರೆಪ್ಪೆಯು ಕಣ್ಣನ್ನು ಕಾಪಾಡುವಂತೆ ಕಾಪಾಡುತ್ತೇನೆ. ಸುಗ್ರೀವ, ಅಂಗದನಿಗೆ ಇನ್ನು ಮುಂದೆ ನೀನೇ ತಂದೆ, ನೀನೇ ಒಡೆಯ, ನೀನೇ ರಕ್ಷಕ, ನೀನೇ ಸರ್ವಸ್ವ. ಇದನ್ನು ನಿನ್ನ ಆಜ್ಞೆಯಂತೆ ಪಾಲಿಸುತ್ತೇನೆ. ಅಂಗದನನ್ನು ನೋಡಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ ಸುಗ್ರೀವ,
ಅಂಗದ ನನ್ನಷ್ಟೇ ಪರಾಕ್ರಮಿ. ಅವನು ರಾಕ್ಷಸರನ್ನು ಸಂಹರಿಸುವಾಗ ಮುಂದಾಳಾಗಿರುತ್ತಾನೆ. ಅರ್ಥವಾಯಿತು ಅಗ್ರಜ. ಅಷ್ಟೇ ಅಲ್ಲ ಸುಗ್ರೀವ, ನನ್ನ ಅಗಲಿಕೆಯಿಂದ ತಾರೆ ಎಷ್ಟು ಸಂಕಟ ಪಡುತ್ತಿದ್ದಾಳೆಂದು ನೀನೇ ಕಂಡಿರುವೆ. ಅವಳ ದುಃಖವನ್ನು ಸಂತೈಸುವ ಕೆಲಸವನ್ನು ನೀನೇ ಮಾಡಬೇಕು. ನಿನ್ನ ಆಜ್ಞೆಯಂತೆ ನಡೆಯುತ್ತೇನೆ ಅಗ್ರಜ. ಶ್ರೀರಾಮನ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡು, ಅದು ನಮ್ಮ ಧರ್ಮ. ಕುಮಾರ ಅಂಗದ, ಕುಮಾರ ತಂದೆ, ಮಗು, ಸುಗ್ರೀವನೇ ನಿನಗೆ ರಕ್ಷಕ, ಒಡೆಯ. ಅವನಿಗೆ ವಿಧೇಯನಾಗಿ ನಡೆದುಕೊಳ್ಳಬೇಕು. ಪ್ರಿಯವಾಗಲಿ ಅಪ್ರಿಯವಾಗಲಿ ಎಂದು ಅವನಿಗೆ ವಿರೋಧವಾಗಿ ನಡೆದುಕೊಳ್ಳಬಾರದು. ಆಗಲಿ ತಂದೆ, ನಾನು ನನ್ನ ಚಿಕ್ಕಪ್ಪನ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ಮಗು ಅಂಗದ, ಸುಗ್ರೀವನ ಸ್ನೇಹಿತರೊಡನೆ ಸ್ನೇಹ ಮಾಡು, ಅವನ ಶತ್ರುಗಳೊಡನೆ ಮಿತ್ರತ್ವ ಬೇಡ. ನಿಮ್ಮ ಮಾತಿನಂತೆಯೇ ನಡೆದುಕೊಳ್ಳುತ್ತೇನೆ. ಆಗಲಿ, ನಾನು ಹೇಳಬೇಕಾಗಿದ್ದೆಲ್ಲ ಹೇಳಿ ಆಯಿತು. ನಾನಿನ್ನು ಬರುತ್ತೇನೆ. ಸುಗ್ರೀವ, ರಾಮಚಂದ್ರ, ರಾಮಚಂದ್ರ. ರಾಮಚಂದ್ರ, ರಾಮಚಂದ್ರ. ಅಗ್ರಜ, ತಂದೆ. ಧೀರವಾಲಿ ಧರೆಗೆ ಉರುಳಿಹನು ರಾಮ ಶರದ ಮಹಾಘಾತಕ್ಕೆ ಧರೆಗೆ ಉರುಳಿಹನು ವೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು ರಾಮ ಶರದ ಮಹಾಘಾತಕ್ಕೆ ಧರೆಗೆ ಉರುಳಿಹನು ವೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು. ಜಗವ ಗೆಲ್ಲುವ ಮಹಾಬಲನು ವಾನರ ಕುಲಕ್ಕೆ ದೊರೆಯಾದವನು. ಜಗವ ಗೆಲ್ಲುವ ಮಹಾಬಲನು ವಾನರ ಕುಲಕ್ಕೆ ದೊರೆಯಾದವನು. ಸೋದರ ದ್ವೇಷದಿ ಮಿತಿಯನ್ನು ಮೀರಿ ರಾಮನ ಬಾಣದಿ ಕೊನೆಯಾಗಿಹನು. ಸೋದರ ದ್ವೇಷದಿ ಮಿತಿಯನ್ನು ಮೀರಿ ರಾಮನ ಬಾಣದಿ ಕೊನೆಯಾಗಿಹನು. ವೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು. ಸತಿತಾರೆ ದುಃಖಕ್ಕೆ ಕೊನೆಯಿಲ್ಲ, ತನಯ ಅಂಗದಗೆ ನಾಥನು ಇಲ್ಲ. ಸತಿ ತಾರೆ ದುಃಖಕ್ಕೆ ಕೊನೆಯೇ ಇಲ್ಲ, ತನಯ ಅಂಗದಗೆ ನಾಥನು ಇಲ್ಲ. ಬಲವೇನಿದ್ದರು ಎಣೆಯೇ ಇಲ್ಲ, ದೈವಕ್ಕೆ ಧರ್ಮಕ್ಕೆ ಎದುರಿಲ್ಲ. ಬಲವೇನಿದ್ದರು ಎಣೆಯಿಲ್ಲ, ದೈವಕ್ಕೆ ಧರ್ಮಕ್ಕೆ ಎದುರಿಲ್ಲ. ವೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು ರಾಮ ಶರದ ಮಹಾಘಾತಕ್ಕೆ ಧರೆಗೆ ಉರುಳಿಹನು. ವೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು.
ಎಷ್ಟೇ ದುಃಖಿಸಿದರೂ ಹೋದ ಜೀವ ಹಿಂತಿರುಗಿ ಬರುವುದಿಲ್ಲ. ಸಮಾಧಾನ ತಾಳು ಮಹಾತಾಯಿ. ಆಂಜನೇಯ, ಪತಿಯ ಪ್ರೇಮವನ್ನು ಶಾಶ್ವತವಾಗಿ ಕಳೆದುಕೊಂಡ ನಾನು ಹೇಗೆ ತಾನೇ ಸಮಾಧಾನ ತಾಳಲಿ? ಅನ್ಯ ಮಾರ್ಗವಿಲ್ಲ ಮಹಾರಾಣಿ. ವಾಲಿಯ ಅಗಲಿಕೆಯಿಂದ ನೀವು ಮಾತ್ರವಲ್ಲ, ಸಕಲ ವಾನರ ಸಮೂಹವೇ ದುಃಖಿಸುತ್ತಿದೆ. ಅವನ ಸದ್ಗುಣಗಳನ್ನು ನೆನೆದು ಅವನಿಗೆ ಗೌರವ ಸಲ್ಲಿಸಿ ಮುಂದಿನ ಕರ್ತವ್ಯಗಳತ್ತ ಗಮನವಿಡುವುದೇ ನಮ್ಮೆಲ್ಲರ ಕರ್ತವ್ಯ. ಹನುಮಂತ, ನಿನ್ನ ಮಾತು ಸತ್ಯವೆಂದು ಅರಿವಾದರೂ ಈ ಹಾಳು ಜೀವ ವಾಲಿ ಇಲ್ಲದೆ ಬದುಕಲು ಇಷ್ಟಪಡುತ್ತಿಲ್ಲ. ಮಹಾರಾಣಿ, ವಿಪರೀತ ನಿರ್ಧಾರ ಮಾಡಿ ಅನುಚಿತ ಕಾರ್ಯ ಮಾಡಬಾರದು. ನಾನು ಮೊದಲೇ ಹೇಳಿದಂತೆ ಅವನಿಗಾಗಿ, ಉಳಿದ ವಾನರರ ಹಿತಕ್ಕಾಗಿ ನೀವು ನಿಮ್ಮ ದುಃಖವನ್ನು ನುಂಗಲೇಬೇಕು. ದುಃಖ ಪಶ್ಚಾತ್ತಾಪಗಳಿಂದ ನೊಂದಿರುವ ಈ ಸುಗ್ರೀವ ಮತ್ತು ಅಂಗದನನ್ನು ನೀವೇ ಸಂತೈಸಬೇಕು. ಹನುಮಂತ, ಈಗ ನಾನು ಯಾರಿಗೂ ಏನನ್ನು ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ನಾನು ನನ್ನ ದುಃಖದಲ್ಲಿ ಕುಸಿದು ಹೋಗಿದ್ದೇನೆ. ನೀವು ಅಸಹಾಯಕಳೆಂದು ಭಾವಿಸಬಾರದು ಮಹಾರಾಣಿ. ನಿಮ್ಮ ಮಗ ಅಂಗದನೇ ಕಪಿ ಸಾಮ್ರಾಜ್ಯವನ್ನು ನಿಮ್ಮ ಮಾರ್ಗದರ್ಶನದಲ್ಲೇ ಆಳಲಿ. ಅಂಗದ ಪುತ್ರನಾಗಿ ವಾಲಿಗೆ ಸೂಕ್ತವಾದ ಅಂತ್ಯ ಸಂಸ್ಕಾರವನ್ನು ನಡೆಸಿ ನಂತರ ಪಟ್ಟಾಭಿಷಕ್ತನಾಗಲಿ. ಮಗನ ಅಭ್ಯೋದಯದಿಂದ ನಿಮ್ಮ ದುಃಖ ಶಮನವಾಗುತ್ತದೆ. ಆಂಜನೇಯ, ಜ್ಞಾನಿಯಾದ ನೀನು ಹೀಗೆ ಹೇಳಬಹುದೇ? ಪತಿಯ ಸಾವನ್ನು ತುಂಬುವುದು ಯಾರಿಂದ ಸಾಧ್ಯ? ವಾಲಿಯಂತಹ ಪತಿಯನ್ನು ಕಳೆದುಕೊಂಡವಳಿಗೆ ಬೇರೆ ಯಾವುದೂ ಶಾಂತಿಯು ಕೊಡಲಾರದು. ಅದು ನಿಜ ಮಹಾರಾಣಿ. ಆದರೆ ಕಿಷ್ಕಿಂದೆಯ ಒಡತಿಯಾಗಿ, ಅಂಗದನ ಹಿತಚಿಂತಕಳಾಗಿ ಆ ದುಃಖವನ್ನು ಸ್ವಲ್ಪ ಮಟ್ಟಿಗಾದರೂ ಮರೆಯಬೇಕು. ಆಂಜನೇಯ, ನನಗೆ ರಾಜ್ಯದ ಒಡೆತನದ ಬಯಕೆ ಇಲ್ಲ. ಅಂಗದನು ಆ ಹೊರೆಯನ್ನು ಹೊರಲಾರ. ಸುಗ್ರೀವನಿಗೆ ಆ ಸಾಮರ್ಥ್ಯವಿದೆ. ಎಲ್ಲ ಮುಂದಿನ ಕಾರ್ಯಗಳನ್ನು ಅವನೇ ಮಾಡಲಿ. ಅಂಗದನನ್ನು ಸಿಂಹಾಸನಕ್ಕೇರಿಸಿ ನಾನು ಮಾಡಿದ ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತ್ತ ಅನುಭವಿಸುತ್ತೇನೆ. ಬೇಡ ಬೇಡ ಸುಗ್ರೀವ, ವಿಧಿ ಸಂಕಲ್ಪ. ನನ್ನ ಸ್ವಾಮಿ ಹೇಳಿದಂತೆ ಸಹೋದರರು ಶತ್ರುಗಳಾಗುವಂತಾಯಿತು. ಇನ್ನು ಅಂಗದನಿಗೆ ನೀನೇ ಬಂಧು, ನೀನೇ ಆಶ್ರಯ. ಅಂದರೆ ನಿಮ್ಮ ನಿರ್ಧಾರವೇನು ಮಹಾರಾಣಿ? ನನ್ನ ದುಃಖದಲ್ಲಿ ನಾನು ಮುಳುಗಿ ಹೋಗುತ್ತೇನೆ. ನನ್ನ ಪತಿಯ ನೆನಪಿನಲ್ಲೇ ನಾನು ಮುಗಿದು ಹೋಗುತ್ತೇನೆ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ.